ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಮುಂಬರುವ ಒಂದಿಷ್ಟು ವಿಡಿಯೋಗಳು ಮೊದಲನೆಗೆ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಈಸಿ ಮೆಥಡಲ್ಲಿ ನಾನಿಲ್ಲಿ PC ಹಾಲ್ ಟಿಕೆಟ್ ಹೆಂಗೆ ಡೌನ್ಲೋಡ್ ಮಾಡ್ಕೋಬೇಕು ಅನ್ನೋದು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ, ಅದೇ ರೀತಿ ಸ್ಕಿಪ್ ಮಾಡಬೇಡಿ. ಸೊ ಹೆಂಗೆ ನಿಮಗೆ ಡೌನ್ಲೋಡ್ ಮಾಡ್ಕೊಳ್ಬೇಕು ಅಂತ ಇಲ್ಲಿ ಒಂದು ಚಿಕ್ಕದಾಗಿ ಕ್ಲಿಯರಾಗಿ ಹೇಳಿ ಕೊಡ್ತಾ ಹೋಗ್ತೀನಿ. 1 by 1 ಇನ್ಸ್ಟ್ರಕ್ಷನ್ ಕೊಡ್ತೀನಿ, ಮಿಸ್ ಮಾಡ್ಕೊಳ್ಬೇಡಿ. ಓಕೆ, ಈಗ ಯಾವ ರೀತಿ ಓಪನ್ ಮಾಡಬೇಕು ಅಂತ ಹೇಳ್ತೀನಿ ನೋಡಿ. ನಿಮ್ಗೆ ಯಾವ್ದಾರು ಒಂದು ಇದರಿಂದ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ಲಿಂಕ್ ಬಂದಿದ್ದರೆ ಅದನ್ನ ಫಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ. ಮಾಡ್ಕೊಂಡ ನಂತರ ನಿಮಗೆ ಒಂದು ಪೇಜ್ ಓಪನ್ ಆಗುತ್ತೆ. ಆ ಪೇಜಲ್ಲಿ ಸ್ಕ್ರೋಲ್ ಮಾಡಿ ಈ ಕೆಳಗಡೆ ಹೋಗಿ ಅಲ್ಲಿ ಕಾಣಿಸ್ತಾ ಇದೆಯಲ್ವಾ ಎಲ್ಲೋ ಮಾರ್ಕು, ಕರ್ನಾಟಕ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಲ್ ಟಿಕೆಟ್ 2026 ಡೌನ್ಲೋಡ್ ಲಿಂಕ್ ಅದ. ಅದು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ಒಂದು ಪೇಜ್ ಓಪನ್ ಆಗುತ್ತೆ. ಅವು ಓಪನ್ ಆದಾಗ ನಿಮಗೆ ಅಲ್ಲಿ ಎರಡು ಕಡೆಗೆ, ಒಂದು ಕಡೆ ಸೂಚನೆ, ಒಂದು ಕಡೆ ಅಪ್ಲಿಕೇಶನ್ ಅಂತ ಕೊಟ್ಟಿದ್ದಾರೆ. ಆ ಒಂದು ಸೂಚನೆಯನ್ನು ಫಸ್ಟು ನಾವೀಗ ಝೂಮ್ ಮಾಡಿ ಅಲ್ಲಿ ಏನೆಲ್ಲ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೋ ನೀವು ಒನ್ ಟೈಮ್ನ ಏನು ಮಾಡಬೇಕು, ಅದನ್ನ ಓದ್ಕೊಳ್ಬೇಕು ಕ್ಲೀನಾಗಿ. ಆ ಇನ್ಸ್ಟ್ರಕ್ಷನ್ನ ಕ್ಲೀನಾಗಿ ಫಾಲೋ ಮಾಡಿ. ಅದೇ ರೀತಿಯಾಗಿ ನೀವು ಎಕ್ಸಾಮ್ ಸೆಂಟ್ರಿಗೆ ಎಷ್ಟು ಗಂಟೆ ಹೋಗಬೇಕು ಅದನ್ನೆಲ್ಲ ಅಲ್ಲಿ ಕೊಟ್ಟಿದ್ದಾರೆ, ಅದನ್ನ ಕ್ಲೀನಾಗಿ ನೋಡ್ಕೊಳ್ರಿ. ಬೆಳಗ್ಗೆ ಮಾರ್ನಿಂಗ್ ಶಿಫ್ಟ್ ಇರೋ ಎಕ್ಸಾಮ್ ಆಗಿರ್ಬೋದು, ಈವ್ನಿಂಗ್ ಶಿಫ್ಟ್ ಇರೋ ಎಕ್ಸಾಮನ್ನು ಆಗಿರ್ಬೋದು. ಸೊ ನಿಮಗೆಲ್ಲ 1 by 1 ಇನ್ಸ್ಟ್ರಕ್ಷನಲ್ಲಿ ಕೊಟ್ಟಿದ್ದಾರೆ. ಕ್ಲೀನಾಗಿ ಒಂದು ಸತಿ ನೀವೇನು ಮಾಡಬೇಕು, ಅದನ್ನ ಓದ್ಕೋಬೇಕು. ಓದ್ಕೊಂಡ ನಂತರ ನಿಮಗೆ ಈಗ ಯಾವ ರೀತಿ ನೀವು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೋಬೇಕು ನಿಮ್ಮ ಒಂದು ಹಾಲ್ ಟಿಕೆಟ್ನಂತ ಹೇಳ್ಕೊಡ್ತೀನಿ. ಈಗ ನೋಡಿ, ಈ ಪಕ್ಕದಲ್ಲಿ ಏನಿದೆ ಅಲ್ವಾ, ಈ ಒಂದು ಅಡ್ಮಿಟ್ ಕಾರ್ಡ್ ಇದೆಯಲ್ವಾ, ಅಡ್ಮಿಟ್ ಅಂದರೆ ಅಪ್ಲಿಕೇಶನ್. ಸೊ ಅಲ್ಲಿ ಪರೀಕ್ಷೆ ಅಂತ ಇದೆ, ಅಲ್ಲಿ ಕ್ಲಿಕ್ ಮಾಡಿದಾಗ ನಿಮಗೆ 2 ಆಪ್ಷನ್ ಬರುತ್ತೆ. ನಾಳೆ ಇರೋ ಎಕ್ಸಾಮ್ಗೆ ನಿಮಗೆ ಫಸ್ಟ್ ನಾವೀಗ RPCನ ಕ್ಲಿಕ್ ಮಾಡ್ಕೊತೀವಿ, ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ 2026 ಅಂತ. ಅದನ್ನ ಹಾಕಿದಾಗ ನೆಕ್ಸ್ಟ್ ನಿಮ್ಮ ಕೆಳಗಡೆ ಬಂದಿರೋದು ಅರ್ಜಿ ಸಂಖ್ಯೆ. ಸೊ ಅರ್ಜಿ ಸಂಖ್ಯೆ ಮೇಲೆ ನಾವು ಈಗೇನು ಮಾಡ್ತೀನಪ್ಪ, ಕ್ಲಿಕ್ ಮಾಡಿ ಅಲ್ಲಿ ನಿಮ್ಮ CPC ಸಂಖ್ಯೆ ಅಂತ ಇದೆ. ನೀವು ಅಪ್ಲಿಕೇಶನ್ ಹಾಕುವ ನಿಮಗೆ ನಂಬರ್ ಕೊಟ್ಟಿರ್ತಾರಲ್ವ, ಸೊ ಅದನ್ನ ನೀವು ಅಲ್ಲಿ ಫಿಲಪ್ ಮಾಡಬೇಕು. ಅದೇ ರೀತಿಯಾಗಿ ನೆಕ್ಸ್ಟ್ ನಿಮ್ಮ ಒಂದು SSLC ಮಾರ್ಕ್ಸ್ ಕಾರ್ಡಲ್ಲಿ ಇರುತ್ತಲ್ವ, ಅದೇ ಒಂದು ಹೆಸರನ್ನು ನೀವು ಅಲ್ಲಿ ಹಾಕಬೇಕು. ನಿಮ್ಮ ಒಂದು ಪೂರ್ತಿ ಹೆಸರನ್ನು ಕ್ಯಾಪಿಟಲ್ ಲೆಟರಲ್ಲೇ ನೀವು ಅಪ್ಲೈ ಮಾಡಬೇಕಲ್ಲಿ. ಒಂದು ಸ್ವಲ್ಪ ವೇಟ್ ಮಾಡಿ. ನೆಕ್ಸ್ಟ್ ಏನಪ್ಪ ಅಂದರೆ ಅಲ್ಲಿ ಕ್ಯಾಪ್ಸಾ ಎಂಟ್ರಿ ಅಂತ ಇದೆ ಅಲ್ವಾ, ಸೊ ನೀವೇನು ಮಾಡಬೇಕು, ಆ ಕ್ಯಾಪ್ಸಾ ಎಂಟ್ರಿನ ಅಲ್ಲಿ ಫಿಲ್ ಮಾಡಬೇಕು. ಬಿಗ್ ಲೆಟರ್ ದೆನ್ ಸ್ಮಾಲ್ ಲೆಟರ್ ಅವೆಲ್ಲ ಇರುತ್ತೆ. ಅದನ್ನ ಕ್ಲೀನಾಗಿ ಕ್ಯಾಪ್ಸಾ ಎಂಟ್ರಿ ಮಾಡ್ಕೋಬೇಕು. ಇಲ್ಲಾಂದರೆ ಒಂದು ಕಡೆ ರಾಂಗ್ ಅಂತಲೂ ಸಹ ತೋರಿಸುತ್ತೆ. ಇವಾಗ ನೋಡೋಣ. ನೆಕ್ಸ್ಟ್ ನಿಮ್ಮ ಒಂದು ಹೆಸರನ್ನು ಕ್ಲೀನಾಗಿ ನಮೂದಿಸಿ. ಆವಾಗಲೇ ಸ್ವಲ್ಪ ಮಿಸ್ಟೇಕ್ ಆಯಿತು ಅಂತ ಬಿಟ್ಟೆ. ಕೊಟ್ಟ ನಂತರ ಅಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಏನಾದರೂ ಎರರ್ ಇತ್ತು ಅಂತಂದರೆ ಈ ರೀತಿಯಾಗಿ ರೆಡ್ ಮಾರ್ಕಲ್ಲಿ ತೋರಿಸುತ್ತೆ, ನೋಡಿದ್ರಾ. ಸೊ ಅಲ್ಲಿ ಸ್ವಲ್ಪ ಕ್ಯಾಪ್ಸಾ ಎಂಟ್ರಿ ರಾಂಗ್ ಇತ್ತು ಅಂತ ಅರ್ಥ. ನಾವೀಗ ಅದನ್ನ ಇಂಟು ಕ್ಲೀನಾಗಿ ಒತ್ತಿ ನೆಕ್ಸ್ಟ್ ಏನು ಮಾಡಬೇಕು, ಮತ್ತೆ ಒಂದು ಸತಿ ಕ್ಯಾಪ್ಸಾ ಎಂಟ್ರಿ ತೊಗೊಳ್ಬೇಕು. ಮತ್ತೆ ಒಂದು ಸಲ ಅಲ್ಲಿ ಕ್ಯಾಪ್ಸಾ ಎಂಟ್ರಿ ಕೊಟ್ಟಿದ್ದಾರೆ, ಅದನ್ನ ನೀವು ಅಲ್ಲಿ ಟೈಪ್ ಮಾಡಿ ಕ್ಲೀನಾಗಿ ನೋಡಿಕೊಂಡು ಟೈಪ್ ಮಾಡ್ಕೊಳ್ಳಿ. ಇವಾಗ ಮಾಡ್ಕೊಂಡ್ರಲ್ವಾ, ಅದನ್ನ ಇವಾಗ ಏನು ಮಾಡಬೇಕು, ಆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಮಾಡಿದ ತಕ್ಷಣ ನಿಮ್ಮ ಒಂದು ಹಾಲ್ ಟಿಕೆಟ್ ತೋರಿಸುತ್ತೆ. ಹೌದಾ, ಇದು ನಮ್ಮ ಸಿಸ್ಟರ್ದೊಂದು ಹಾಲ್ ಟಿಕೆಟ್ ಆಗಿದೆ. ಕೆಳಗಡೆ ಏನಪ್ಪ ಅಂತಂದರೆ ಅಲ್ಲಿ ನಿಮಗೆ ಡೌನ್ಲೋಡ್ ಆಪ್ಷನ್ ಇದೆ, ಅಲ್ಲಿ ಕ್ಲಿಕ್ ಮಾಡಿ ನಿಮ್ಮ ಒಂದು ಡೌನ್ಲೋಡ್ ಆಗುತ್ತೆ ಅದು ಒಂದು ಹಾಲ್ ಟಿಕೆಟ್. ಏನಪ್ಪ ಅಲ್ಲಿ ಈಗ ಡೌನ್ಲೋಡ್ ಅಗೇನ್ ಅಂತ ಇದೆ ಅಲ್ವಾ, ಅಲ್ಲೋಗಿ ಕ್ಲಿಕ್ ಮಾಡಿದರೆ ನಿಮ್ಮ ಒಂದು ಹಾಲ್ ಟಿಕೆಟ್ ಡೌನ್ಲೋಡ್ ಪ್ರೊಸೆಸಿಂಗ್ ತೋರಿಸುತ್ತೆ. ಫೈಲ್ ಡೌನ್ಲೋಡೆಡ್, ನಿಮ್ಮ ಒಂದು ಫೈಲ್ ಡೌನ್ಲೋಡ್ ಆಯಿತು. ಅದನ್ನ ಓಪನ್ ಮಾಡ್ಕೊಳ್ಳಿ. PDF ಅಂದರೆ PDF ಅಲ್ಲಿ ತೆಗೀರಿ. ಸೊ ಮೋರ್ ಅಂದರೆ ಮೋರಲ್ಲಿ ಹೋಗಿ ನಿಮ್ಮ ಯಾವುದೇ ಆಪ್ಷನ್ಸ್ ಇರುತ್ತೆ ಅಲ್ಲಿ ಓಪನ್ ಮಾಡ್ಬೋದು. ಇದು ಒಂದು ನಿಮ್ಮ ಒಂದು ಹಾಲ್ ಟಿಕೆಟ್ ಇದಾಗಿರುತ್ತೆ. ನೀವು ಇಲ್ಲಿ ಏನಪ್ಪ ಅಂತಂದರೆ ಕೆಳಗಡೆ ಸ್ಕ್ರೋಲ್ ಮಾಡ್ದಲ್ಲ, ಇಲ್ಲಿ ಇದೆ ನೋಡಿ, ನಿಮ್ಮ ಒಂದು ನಾಳೆ ಎಕ್ಸಾಮಿಗೆ ಹೋಗ್ಬೇಕಂತ ಒಂದಿಷ್ಟು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಸೊ ಅಲ್ಲಿ ಏನೆಲ್ಲ ಆರ್ನಮೆಂಟ್ಸ್ ಹಾಕಬೇಕು, ಮೊಬೈಲ್ ಆಗಿರ್ಬೋದು, ನಿಮ್ಮ ಒಂದು ಮತ್ತು ವಾಚ್ಗಳಾಗಿರ್ಬೋದು, ನಿಮ್ಮ ಒಂದು ವಾಟರ್ ಬಾಟಲ್ ಒಯ್ತಿರಲ್ವ, ಸೊ ಅದು ಆಗಿರ್ಬೋದು. ಅಲ್ಲಿ ಏನೆಲ್ಲ ಕೊಟ್ಟಿದ್ದಾರೋ ಅದನ್ನ ಫಾಲೋ ಅಪ್ ಮಾಡಬೇಕು. ನಿಮ್ಮ ಒಂದು ಡ್ರೆಸ್ ಕೋಡು ಕೊಟ್ಟಿದ್ದಾರೆ, ಯಾವ ಥರ ಡ್ರೆಸ್ ಕೋಡ್ ಹಾಕಬೇಕು ಅನ್ನೋದು, ಬಾಯ್ಸ್ ಆಗಿರ್ಬೋದು, ಗರ್ಲ್ಸ್ ಆಗಿರ್ಬೋದು. ಆಮೇಲೆ ನಿಮ್ಗೆ ಆರ್ನಮೆಂಟ್ಸ್, ನಿಮ್ಮ ಒಂದು ವಸ್ತ್ರಾಭರಣಗಳು ಏನಿರ್ತಾವಲ್ವ ಅವನು ಸಹ ಹೇಳಿದ್ದಾರೆ. ಮ್ಯಾರೇಜ್ ವುಮೆನ್ಗೆ ತಾಳಿ ಓಕೆ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಅದರ್ ಪರ್ಸನಿಗೆ ಏನಪ್ಪ ಅಂತಂದರೆ ನೀವು ಹಾಕಿರುವಂಥ ಜ್ಯುವೆಲ್ಸ್ ಎಲ್ಲ ತೆಗಿಬೇಕು ಅಂತಲೂ ಸಹ ಕೊಟ್ಟಿದ್ದಾರೆ ಇನ್ಸ್ಟ್ರಕ್ಷನಲ್ಲಿ. ಅವನ್ನೆಲ್ಲ ಇನ್ನೊಂದು ಸತಿ ನೋಡ್ಕೊಳ್ಳಿ
ಕ್ಲೀನಾಗಿ ನೋಡಿಕೊಂಡು ನಾಳೆ ಇದೇ ರೀತಿಯಲ್ಲಿ ಹೋಗಬೇಕಾಗಿರುತ್ತೆ ಅಲ್ಲಿ ಎಕ್ಸಾಮ್ ಸೆಂಟ್ರಿಗೆ. ಅದೇ ನಂತರ ಏನಪ್ಪ ಅಂತಂದರೆ ಈ ಒಂದು ಎಲ್ಲ ಇನ್ಸ್ಟ್ರಕ್ಷನ್ನ ಕ್ಲೀನಾಗಿ ನೋಡಿಕೊಂಡು ನಾಳೆ ಎಕ್ಸಾಮಿಗೆ ಚೆನ್ನಾಗಿ ಹೋಗಿ ಆದಷ್ಟು ಬೇಗನೆ ಎಕ್ಸಾಮ್ ಸೆಂಟ್ರಿಗೆ ಹೋಗಿ ಎಕ್ಸಾಮ್ ಚೆನ್ನಾಗಿ ಬರೀರಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ.